ನಮಃ ಶಿವಾಯ. ತಸ್ಯ ದಿಶೆ ಸತತ ಮಂಜರಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತ ಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಳಯ ನಾಟಕ ನಿತ್ಯ ಸಾಕ್ಷಿ. अपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहम्. नमः शिवाय सांबाय सगणाय ससूनवे सनंदिने सगंगाय सवृषाय नमो नमः. ഭക്ഷണം വിതരണം ചെയ്യുന്ന സ്വയംസേവകർ ദയവായി വിതരണം വേഗത്തിലാക്കുക. ഭക്ഷണം വിതരണം ചെയ്യുന്ന സ്വയംസേവകർ ദയവായി വിതരണം വേഗത്തിലാക്കുക. ಆಹಾರ ವಿತರಣೆ ಮಾಡುತ್ತಿರುವ ಸ್ವಯಂಸೇವಕರು ದಯವಿಟ್ಟು ವಿತರಣೆಯನ್ನು ವೇಗಗೊಳಿಸಿ. ಆಹಾರ ವಿತರಣೆ ಮಾಡುತ್ತಿರುವ ಸ್ವಯಂಸೇವಕರು ದಯವಿಟ್ಟು ವಿತರಣೆಯನ್ನು ವೇಗಗೊಳಿಸಿ. ಶಿವನಿಗೆ ನಮಸ್ಕಾರ. ಶಿವನ ಅರ್ಧ ಶರೀರವೇ ಆದಂತಹ ಪಾರ್ವತಿಗೆ ನಮಸ್ಕಾರ. ಶಿವನ ಗಣಗಳಿಗೆ ನಮಸ್ಕಾರ. ಶಿವನ ಸಂತಾನಕ್ಕೆ ಒಬ್ಬ ವಿಘ್ನ ವಿನಾಶಕ, ಇನ್ನೊಬ್ಬ ವಿಜಯಪ್ರದಾಯಕ ಅಂಥ ಶಿವನ ಎರಡು ಸಂತಾನಗಳಿಗೆ ಗಣಪತಿ ಮತ್ತು ಸ್ಕಂದರಿಗೆ ನಮಸ್ಕಾರ. ಶಿವನ ವಾಹನ ನಂದಿಗೆ ನಮಸ್ಕಾರ. ನಂದಿಯೋ ಆನಂದಿಯೋ ನಮಗೆಲ್ಲ ಆನಂದವನ್ನು ಕೊಡುವಂಥದ್ದು, ಸ್ವತಃ ಧರ್ಮರೂಪವಾಗಿರುವಂಥದ್ದು ಅಂಥ ಶಿವನ ದಿವ್ಯ ವಾಹನಕ್ಕೆ ನಮಸ್ಕಾರ. ಶಿವನ ಮುಡಿಯಲ್ಲಿ ಅಲಂಕಾರವಾಗಿರ್ತಕ್ಕಂಥ ಗಂಗೆಗೆ ನಮಸ್ಕಾರ. ಸಮಸ್ತ ಶಿವ ಪರಿವಾರಕ್ಕೆ ನಮಸ್ಕಾರ. ಆ ಶಿವ ಪರಿವಾರ ಕೈಲಾಸದಿಂದ ದಕ್ಷಿಣದ ಕಡೆಗೆ ನಮ್ಮ ಕಡೆಗೆ ನಡೆತಂದು ಇಲ್ಲಿ ಪೆರಡಾರದಲ್ಲಿ ಉದನೇಶ್ವರದ ರೂಪದಲ್ಲಿ ಸಪರಿವಾರವಾಗಿ ಇಲ್ಲಿ ನೆಲೆಗೊಂಡಿದೆ. ಈ ಮಣ್ಣಿನ ಭಾಗ್ಯ, ಈ ಮಣ್ಣಿನ ಮಕ್ಕಳೆಲ್ಲರ ಭಾಗ್ಯ ಅದು ಎಂಬುದಾಗಿ ನಾವು ಭಾವಿಸ್ತೇವೆ. ಶಿವನ ಸ್ವರೂಪದಲ್ಲಿ ಒಂದು ವಿಶೇಷ ಇದೆ. ಶಿವನ ಹಣೆಯಲ್ಲಿ ಮೂರನೆಯ ಕಣ್ಣಿದೆ. ಆ ಕಣ್ಣು ಅದು ಅಗ್ನಿ ನೇತ್ರ. ಶಿವನ ಎಡಗಣ್ಣು ಸೋಮ, ಬಲಗಣ್ಣು ಸೂರ್ಯ, ನಡುಗಣ್ಣು ಅಗ್ನಿ. ಸೋಮನೇತ್ರ, ಸೂರ್ಯನೇತ್ರ, ಅಗ್ನಿನೇತ್ರ. ಆ ನೇತ್ರವನ್ನು ತೆರೆದರೆ ಅವನು ಸುಡಬಲ್ಲ, ಕಾಮನನ್ನು ಸುಡಬಲ್ಲ, ಕಾಮ ಮೂಲವಾದ ಪ್ರಪಂಚವನ್ನೇ ಸುಡಬಲ್ಲ, ಸಮಸ್ತ ಪ್ರಪಂಚವನ್ನೇ ತನ್ನ ನೇತ್ರೋನ್ಮೀಲನ ಮಾತ್ರದಿಂದ ದಗ್ಧವಾಗಿಸಬಲ್ಲ. ಹಾಗಾಗಿ ಅಗ್ನಿ ಶಿವನಲ್ಲಿದೆ. ಶಿವನ ಕೈಯಲ್ಲಿ ಕೂಡ ಅಗ್ನಿ ಇದೆ. ನಟರಾಜ ವೇದಿಕೆ ಇದು. ನಟರಾಜನ ಸ್ವರೂಪದಲ್ಲಿ ಅವನ ಕೈಯಲ್ಲಿ ಅಗ್ನಿ ಇರುತ್ತದೆ, ಅವನ ಹಣೆಯಲ್ಲಿ ಅಗ್ನಿ ಇದೆ. ಇನ್ನು ಶಿವನ ತಲೆಯಲ್ಲಿ ಗಂಗೆ ಇದ್ದಾಳೆ, ನೀರಿದೆ, ಎರಡೂ ಇದೆ. ಸತತವಾಗಿ ಹರಿದು ಭೂಮಿ ಕಡೆ ಬರ್ತಕ್ಕಂಥ ಜಲಪ್ರವಾಹ, ಗಂಗಾ ಪ್ರವಾಹ ಅದು ಕೂಡ ಇದೆ. ಅನ್ಯ ದೇವತೆಗಳಲ್ಲಿ ಇದು ದುರ್ಲಭ. ಬೆಂಕಿ ಇದ್ದಲ್ಲಿ ನೀರಿಲ್ಲ, ನೀರಿದ್ದಲ್ಲಿ ಬೆಂಕಿ ಇಲ್ಲ. ಅಗ್ನಿದೇವರಿದ್ದಾನೆ, ಅಲ್ಲಿ ನೀರನ್ನು ಸುಡುವಿಲ್ಲ, ಬೆಂಕಿ ಎಷ್ಟು ಬೇಕಾದ್ರೂ ಇದೆ. ವರುಣ ಇದ್ದಾನೆ, ಅಲ್ಲಿ ನೀರು ಬೇಕಾದಷ್ಟಿದೆ, ಅಲ್ಲಿ ಅಗ್ನಿ ಇಲ್ಲ. ನೀವು ವೈಕುಂಠಕ್ಕೆ ಹೋದ್ರೆ ಅಮೃತದ ಸಮುದ್ರ ಇದೆ, ಅದರ ಮಧ್ಯೆ ಶಿವನ್ ನಾರಾಯಣ ಪೌಡಿಸಿದ್ದಾನೆ ಶೇಷಶಾಹಿಯಾಗಿ. ನೀರಿನಲ್ಲಿ ಕೂಡ ಅತ್ಯಂತ ತಂಪು, ಅಮೃತ ಅಂದರೆ ಮತ್ತಷ್ಟು ತಂಪಾಗಿರುವಂಥದ್ದು ಅದಿದೆ, ಅಗ್ನಿ ಇಲ್ಲ. ಆದರೆ ಹೀಗೆ ಯಾವ ದೇವರಲ್ಲಿ ನೋಡಿದ್ರು ಕೂಡ ಇದಿದ್ದರೆ ಅದಿಲ್ಲ, ಅದಿದ್ದರೆ ಇದಿಲ್ಲ, ಎರಡೂ ಇರುವ ದೇವರು ಶಿವ.
ಸಮಯ ಬಂದಾಗ ಸುಡಬಲ್ಲ, ಸಮಯ ಬಂದಾಗ ಹಾಗೆಯೇ ನಮ್ಮನ್ನು ತಂಪು ಮಾಡಬಲ್ಲ. ಶಿವ ಬೆಂಕಿಯಾಗಬೇಕು ಅಥವಾ ಜಲವಾಗಬೇಕು ನಮ್ಮ ಕೈಲಿರುವಂಥದ್ದು. ಶಿವನನ್ನು ನಾವು ಬೆಂಕಿಯಾಗಿ ಮಾಡ್ಕೊಳ್ತೇವೋ, ಶಿವನನ್ನು ನಾವು ಜಲವಾಗಿ ಗಂಗಾ ಪ್ರವಾಹವಾಗಿ ನಮ್ಮನ್ನು ತಂಪಾಗಿಸುವಂತೆ ಮಾಡ್ಕೊಳ್ತೇವೋ, ನಮ್ಮ ಕೈಯಲ್ಲಿ ಇರುವಂಥದ್ದು. ಈ ಎರಡು ತುಂಬ ಪರಸ್ಪರ ವಿರುದ್ಧ ತತ್ವಗಳು. ಬೆಂಕಿ ಸುಟ್ಟು ನಾಶ ಮಾಡ್ತಾರೆ, ನೀರು ಬೆಳೆಯುವಂತೆ ಮಾಡ್ತಾನೆ. ಒಂದು ಸಸ್ಯ ಬೆಳಿಬೇಕು ಅಂದ್ರೆ ನೀರು ಬೇಕು, ಒಂದು ಮನುಷ್ಯ ಬೆಳಿಬೇಕು ಅಂದ್ರೆ ನೀರು ಬೇಕು, ಒಂದು ಮೃಗ ಪಕ್ಷಿ ಬೆಳಿಬೇಕು ಅಂದರೆ ನೀರು ಬೇಕು. ನೀರಿನ ಸ್ವಭಾವವೇ ಬ್ರಹ್ಮಣ, ದೊಡ್ಡದು ಮಾಡುವಂಥದ್ದು. ಚಿಕ್ಕದು ದೊಡ್ಡದಾಗಬೇಕಾದ್ರೆ ನೀರಿನ ಸಹಾಯ ಸಾಧ್ಯವೇ ಇಲ್ಲ. ನೀರಿದ್ದರೆ ಮಾತ್ರವೇ ಯಾವುದೇ ಚಿಕ್ಕದು ದೊಡ್ಡದಾಗಲಿಕ್ಕೆ ಸಾಧ್ಯ. ಬೆಳಗಿಬೇಕೆ ಎನ್ನುವಂಥದ್ದು ಸಂಪೂರ್ಣವಾಗಿ ನೀರನ್ನೇ ಅವಲಂಬಿಸಿದೆ. ಹಾಗಾಗಿ ಅವನು ಕಣ್ತೆರೆದ್ರೆ ನಾಶ, ಅದೇ ಅವನು ಗಂಗೆಯನ್ನು ಹರಿಸಿದರೆ ವಿಕಾಸ, ಬೆಳವಣಿಗೆ. ತದ್ವಿರುದ್ಧ ಎರಡು ಕೂಡ. ಬೆಳವಣಿಗೆ ಮಾತ್ರ ಅಲ್ಲ, ಸೃಷ್ಟಿ ಕೂಡ ನೀರಿನಿಂದ. ಒಂದು ಕಡೆ ನೀರು ನಿಂತಿದ್ರೆ ಅಲ್ಲಿ ಜೀವಗಳು ಸೃಷ್ಟಿಯಾಗ್ತದೆ. ಅಥವಾ ಯಾವುದಾದ್ರೂ ಗ್ರಹದಲ್ಲಿ ನೀರಿಂದ ಇದ್ದರೆ ಅಲ್ಲಿ ಯಾವ ಜೀವ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಾಹ್ಯಾಕಾಶ ಸಂಶೋಧನೆ ಮಾಡುವಾಗ ಅವ್ರು ನೋಡುವಂಥದ್ದು ನೀರುಂಟ, ಯಾವುದೇ ಒಂದು ಗ್ರಹ ಅಥವಾ ಯಾವುದೇ ಒಂದು ಆಕಾಶಕ್ಕಾಗಿತ್ತು ನೀರುಂಟ. ನೀರಿದ್ರೆ ಜೀವಗಳು ಇರಲಿಕ್ಕೆ ಸಾಧ್ಯ ಇದೆ, ಇಲ್ಲಿದ್ದ ಜೀವಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೃಷ್ಟಿ ನೀರಿನಿಂದ, ಬೆಳವಣಿಗೆ ನೀರಿನಿಂದ, ನಾಶ ಅಗ್ನಿಯಿಂದ. ಇದು ಇದೆ, ಅದು ಇದೆ, ಎರಡೂ ಇದೆ. ಬೆಂಕಿಯು ಶುದ್ಧ ಮಾಡ್ತದೆ, ನೀರು ಶುದ್ಧ ಮಾಡ್ತದೆ. ಅದು ಬೆಂಕಿ ಶುದ್ಧ ಮಾಡುವ ಕ್ರಮ ಬೇರೆ, ಸುಟ್ಟು ಶುದ್ಧ ಮಾಡ್ತದೆ. ಅದು ಬಂಗಾರವನ್ನು ಬೆಂಕಿ ಶುದ್ಧ ಮಾಡ್ತದೆ. ಹೇಗೆಂದ್ರೆ ಸುಟ್ಟುರುಗಿ ಅಲ್ಲಿರ್ತಕ್ಕಂಥ ಚಿನ್ನವಲ್ಲದನ್ನು ಇಲ್ಲ ಅಂತ ಮಾಡಿ ಶುದ್ಧ ಮಾಡುವಂಥದ್ದು. ಸೀತೆ ಅಗ್ನಿಯನ್ನು ಪ್ರವೇಶ ಮಾಡಿ ಶುದ್ಧವಾಗಿ ಬರ್ತಾಳೆ, ಅದು ಬೇರೆ. ನೀರು ಹಾಗಲ್ಲ, ನೀರು ಸುಟ್ಟು ಶುದ್ಧ ಮಾಡೋದಿಲ್ಲ, ತಂಪು ಮಾಡಿ ಶುದ್ಧ ಮಾಡುವಂಥದ್ದು, ನಮ್ಮನ್ನು ತೊಳೆಯುವಂಥದ್ದು, ನಮ್ಮನ್ನು ನಿರ್ಮಲನಾಗಿ ಮಾಡುವಂಥದ್ದು. ಅದು ನೀರಿನ ಗುಣ. ಹರಿಯುವುದು ನೀರಿನ ಸ್ವಭಾವ, ಉರಿಯುವುದು ಬೆಂಕಿಯ ಸ್ವಭಾವ. ನೀರಿನ ಗತಿ ಸದಾ ಕೆಳಮುಖ, ಹರಿದು ಕೆಳಗಡೆ ಹೋಗ್ತದೆ, ನೀರು ಮೇಲ್ಗಡೆ ಹೋಗೋದಿಲ್ಲ. ಆದರೆ ಬೆಂಕಿ ಯಾವಾಗಲೂ ಊರ್ಧ್ವಮುಖ, ಅದು ಅಧೋಮುಖ ಅಲ್ಲ. ನೀವು ಉರಿಯುವ ಕೊಳ್ಳಿಯನ್ನು ತಲೆ ಕೆಳಗು ಮಾಡಿದರೆ ಜ್ವಾಲೆ ಮೇಲಕ್ಕೆ ಹೋಗುವಂಥದ್ದು ಹೊರತು ಜ್ವಾಲೆ ಕೆಳಕ್ಕೆ ಹೋಗೋದಿಲ್ಲ. ಪ್ರಸಿದ್ಧ ಮೂರ್ಧಜ್ವಲನಂ ಹವಿರ್ಭುಜ. ಬೆಂಕಿ ಯಾವಾಗಲೂ ಊರ್ಧ್ವಮುಖ ಹೊರತು ಅಧೋಮುಖ ಅಲ್ಲ ಅದು. ಹಾಗಾಗಿ ಅದು ಉಂಟು, ಇದು ಉಂಟು. ಅಧೋಮುಖವಾದ ಜಲವೂ ಉಂಟು ಶಿವನಲ್ಲಿ, ಊರ್ಧ್ವಮುಖವಾಗಿರ್ತಕ್ಕಂಥ ಅಗ್ನಿಯೂ ಉಂಟು. ಅವನಿಗೆ ಆಗ್ರಹ ಉಂಟಾದಾಗ ಹಣಗಂಡ ಅಂತ ಕರೀತಾನೆ. ನಿಮಗೆಲ್ಲ ಪ್ರಸಿದ್ಧವಾದ ಪ್ರಕರಣ ಗೊತ್ತೇ ಇದೆ, ಅದು ಕಾಮದಹನದ ಪ್ರಕರಣ. ತಪಸ್ಸು ಮಾಡುವಾಗ ಶಿವ ಅಂತರ್ಮುಖನಾಗಿದ್ದಾಗ, ವೈರಾಗ್ಯಪರನಾಗಿದ್ದಾಗ ಅವನ ಮೇಲೆ ಕಾಮ ತನ್ನ ಬಾಣಗಳನ್ನು ಪ್ರಯೋಗ ಮಾಡ್ತಾನೆ. ಅರವಿಂದಂ ಅಶೋಕಂಚ ಚ್ಯೂತಂಚ ನವಮಲ್ಲಿಕ ನೀರೋತ್ಪಲಂಚ. ಪಂಚ ಬಾಣಗಳು, ಮನ್ಮಥನ ಬಾಣಗಳು, ಒಂದೊಂದೇ ಬಾಣಗಳನ್ನು ಪ್ರಯೋಗ ಮಾಡ್ತಾನೆ. ಅರವಿಂದವನ್ನು ಪ್ರಯೋಗ ಮಾಡಿದರೆ ಶಿವ ವಿಚಲಿತನಾಗಲಿಲ್ಲ, ಅಶೋಕವನ್ನು ಪ್ರಯೋಗ ಮಾಡಿದರೆ ವಿಚಲಿತನಾಗಲಿಲ್ಲ, ಚ್ಯೂತ ಮಾವಿನ ಹೂವು ಶಿವ ವಿಚಲಿತನಾಗಲಿಲ್ಲ, ಮಲ್ಲಿಗೆ ಹೊಸ ಮಲ್ಲಿಗೆ ನವಮಲ್ಲಿಕ ಶಿವ ಅಲುಗಾಡಲಿಲ್ಲ. ಕೊಟ್ಟ ಕೊನೆಯ ಅಸ್ತ್ರ ಕಾಮನ ಮಟ್ಟಿಗೆ ಬ್ರಹ್ಮಾಸ್ತ್ರ ನೀಲೋತ್ಪಲ, ಅದನ್ನು ಪ್ರಯೋಗ ಮಾಡಿದಾಗ ಆಗಲೂ ಕೂಡ ಶಿವ ದೊಡ್ಡ ವಿಚಲಿತ ಆಗಲ್ಲ. ಕೊಂಚ ಚಂದ್ರೋದಯ ರೂಪ ಇವಾಂಬುರಾಶಿ. ಚಂದ್ರೋದಯ ಆದಾಗ ಸಮುದ್ರ ಒಂದು ಕೊಂಚ ಉಕ್ಕೇರುವಂತೆ ಸ್ವಲ್ಪ ಆಚೀಚೆ ಆಯಿತು ಅವನ ಗಮನ, ದೃಷ್ಟಿ ಪಾರ್ವತಿ ಕಡೆ ಹರಿಯಿತು. ಅಷ್ಟು ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗಿತ್ತು. ಪಾರ್ವತಿ ಕಡೆಗೆ ಪಂಪಿನ ದೃಷ್ಟಿ ಹರಿದಿದ್ದು, ಆದರೆ ಮುಂದಿನ ಕ್ಷಣದಲ್ಲಿ ಕಾಮನ ಕಡೆಗೆ ಹರಿದಿದ್ದು ಅಗ್ನಿನೇತ್ರ, ಸುಡುವ ದೃಷ್ಟಿ. ಸುಟ್ಟು ಉರೇ ಬಿಡ್ತಾನೆ ಕಾಮನನ್ನು ಶಿವ. ಅಂದರೆ ಶಿವನಿಗೆ ಕೋಪ ಬಂದಾಗ ತೆರೆಯುವಂಥದ್ದು ಹಳೆಗಂಡು, ಪ್ರಯೋಗ ಮಾಡುವಂಥದ್ದು ಅಗ್ನಿ ಎನ್ನುವಂಥ. ಶಿವನಿಗೆ ಸಮಾಧಾನವಾದರೆ ಹರಿಸುವುದು ಗಂಗೆ ಎಂದು. ನಮ್ಮನ್ನು ತಂಪು ಮಾಡ್ತಾನೆ, ತೊಳಿತಾನೆ, ಶುದ್ಧ ಮಾಡ್ತಾನೆ, ನಮ್ಮ ಬದುಕನ್ನು ಹಸಿರು ಮಾಡ್ತಾನೆ. ಆಶೀರ್ವಾದ ಮಾಡುವಾಗ ನೀರು ಮುಂದಕ್ಕೆ ಬರುವಂಥದ್ದು, ಅವನು ನಿಗ್ರಹ ಮಾಡುವಾಗ ಅಗ್ನಿ ಮುಂದಕ್ಕೆ ಬರುವಂಥದ್ದು. ಭಗೀರಥ ತಪಸ್ಸು ಮಾಡಿದಾಗ ಭಗೀರಥನ ಮೇಲೆ ಕೃಪೆ ತೋರಿ ಅವನು ಹರಿಸಿದ್ದು ಗಂಗೆಯನ್ನು. ಹಾಗಾಗಿ ಅವನ ಕಾರುಣ್ಯದ ಪ್ರತೀಕ ಅದು. ಇಷ್ಟೆಲ್ಲ ಯಾಕೆ ನೆನಪು ಮಾಡಿಕೊಂಡ್ರೆ ಶಿವನ ಈ ಉಭಯ ಸ್ವರೂಪಗಳು, ಒಂದು ಅಗ್ನಿ ಸ್ವರೂಪ, ಅದು ಕೋಪ ಬಂದಾಗ ಪ್ರಪಂಚ ನಾಶಕ್ಕೆ ಮುಂದಾಗುವಾಗ ಪ್ರಯೋಗ ಮಾಡುವಂಥದ್ದು. ಇನ್ನೊಂದು ಜಲಸ್ವರೂಪ, ಆ ಜಲಸ್ವರೂಪ ನಮ್ಮನ್ನು ತಂಪು ಮಾಡಲಿಕ್ಕೆ ಇರುವಂಥದ್ದು, ನಮ್ಮನ್ನು ಬೆಳೆಸಲಿಕ್ಕೆ ಅದು ಇರುವಂಥದ್ದು.
ನಮ್ಮನ್ನು ಶುದ್ಧರನ್ನಾಗಿ ಮಾಡಲಿಕ್ಕೆ ಅದಿರುವಂಥದ್ದು. ಅದು ಜಲಸ್ವರೂಪ, ಅದೇ ಉದನೇಶ್ವರನ ಸ್ವರೂಪ. ಆ ಕಾರಣಕ್ಕೋಸ್ಕರವಾಗಿ ಇಷ್ಟು ಮಾತನ್ನು ನಾವು ಹೇಳಿದ್ವು ಅಂತ. ಈ ಉದನೇಶ್ವರ ಎನ್ನುವಾಗ ಉದ ಶಬ್ದ ಇದೆಯಲ್ಲ, ನೀರು ಅಂತ ಅರ್ಥ. ಉದಕ ಅಂತ ಹೇಳ್ತೇವೆ. ಕಾ ಸೇರಿಸ್ಬೋದು ಬಿಡ್ಬೋದು, ಎರಡಕ್ಕೂ ಅವಕಾಶ ಇದೆ. ಉದಪಾನ ಅಂತ ಹೇಳ್ತಾರೆ, ಅಲ್ಲಿ ಕಾ ಇಲ್ಲ. ಇಲ್ಲ ಉದಕ ಅಂತ ಹೇಳ್ಬೋದು ನೀವು, ಉದ ಅಂತ ಕೂಡ ಹೇಳ್ಬೋದು. ಈ ಕೆಲವು ಭಾಷೆಯಲ್ಲಿ ಉದ ಅಂತ ಪ್ರಯೋಗ ಇದೆ. ಉದಾಹರಣೆ ಕೊಂಕಣಿಯಲ್ಲಿ ಉದ ಅಂತ ಪ್ರಯೋಗ ಮಾಡ್ತಾರೆ. ಸಂಸ್ಕೃತದಿಂದ ಬಂದಿರುವಂಥದ್ದು. ಕೊಂಕಣಿ ಭಾಷೆಯಲ್ಲಿ ತುಂಬ ಸಂಸ್ಕೃತ ಇದೆ, ಕನ್ನಡದಲ್ಲಿಯೂ ಇದೆ, ಮಲಯಾಳದಲ್ಲಿ ತುಂಬ ಸಂಸ್ಕೃತ ಇದೆ. ಅವರು ಅಸ ಅಂತ ಹೇಳ್ತಾರೆ ಕೊಂಕಣಿಗಳು. ಅಸ ಅನ್ನೋದು ಅಸಭುವಿ ಅನ್ನೋ ಧಾತು ಸಂಸ್ಕೃತದಲ್ಲಿ ನೇರ ಹಾಗೆ ಬಂದಿರುವಂಥದ್ದು, ಒಂಚೂರು ವ್ಯತ್ಯಾಸ ಇಲ್ಲಿದೆ. ಹಾಗೆ ಉದ ಅಂತ ಅವರು ಪ್ರಯೋಗ ಮಾಡ್ತಾರೆ. ಉದ ಅಂದರೆ ನೀರು ಅಂತಲೇ ಅರ್ಥ. ಇಲ್ಲಿರುವಂಥದ್ದು ಶಿವನ ಆ ಆಶೀರ್ವಾದದ ರೂಪ, ಅನುಗ್ರಹದ ರೂಪ. ಅದು ಯಾಕಿದೆ ಅಂದರೆ ನಮ್ಮೆದುರನ್ನ ತೊಳೆದು ಶುದ್ಧ ಮಾಡಲಿಕ್ಕೆ ಇದೆ, ನಮ್ಮೆದುರನ್ನು ತಂಪು ಮಾಡಲಿಕ್ಕೆ ಇದೆ, ನಮ್ಮೆದುರನ್ನು ಕೂಡ ಬೆಳೆಸಲಿಕ್ಕೆ ಇದೆ. ಅಂತಹ ಶಿವನ ಶುದ್ಧ ಅನುಗ್ರಹದ ರೂಪವೇ ಪೆರಡಾಲದ ಉದನೇಶ್ವರ. ಶಿವಾಲಯಗಳು ಈ ಪ್ರಪಂಚದಲ್ಲಿ ಬೇಕಾದಷ್ಟಿದೆ. ಭಾರತ ವರ್ಷದಲ್ಲಿ ಕೂಡ ಶಿವಾಲಯಕ್ಕೆ ಕಡಿಮೆ ಇಲ್ಲ. ತುಂಬ ಶಿವಾಲಯಗಳಿದ್ದಾವೆ ಭಾರತದಲ್ಲಿ. ಆದರೆ ಯಾವುದೇ ಶಿವನ ಸನ್ನಿಧಿಗೆ ಈ ಹೆಸರು ನೇರವಾಗಿ ಈ ರೀತಿ ಹೆಸರಿರ್ತಕ್ಕಂಥದ್ದು ಇಲ್ಲ. ನೀರು ಎನ್ನುವ ಅರ್ಥವನ್ನು ನೇರವಾಗಿ ಕೊಡುವಂಥದ್ದು, ಅಂಥದ್ದು ನಿಮಗೆ ತುಂಬ ಅಪರೂಪ ಸಿಗುವಂಥದ್ದು. ಅದು ಇಲ್ಲಿ ಉದನೇಶ್ವರದ ರೂಪದಲ್ಲಿ ಇಲ್ಲಿದೆ. ಅದು ಭಾಗ್ಯ ಎಂಬುದಾಗಿ ನಾವು ಭಾವಿಸ್ತೇವೆ. ಈ ಭಕ್ತವರ್ಗದ ಭಕ್ತಕೋಟೆಯ ತುಂಬ ಭಾಗ್ಯ ಎಂಬುದಾಗಿ ನಾವು ಭಾವಿಸ್ತೇವೆ. ಇರುವಂಥದ್ದು ಅಂದರೆ ಶಿವ ಇಲ್ಲಿ ನೀರಾಗಿ ಗಂಗೆಯಾಗಿ ಹರಿತಾನೆ. ನಾವು ಹೋಗಿ ಮೀಳ್ತೇವಾ, ನಾವು ಅದನ್ನು ಪಡ್ಕೊಳ್ತೇವಾ ಎನ್ನುವಂಥದ್ದೇ ಇರುವಂಥದ್ದು. ಈಗ ನೋಡಿ, ಹತ್ತಿರ ಇರುವವರ ದೇವಸ್ಥಾನಕ್ಕೆ ಹೋಗೋದಿಲ್ಲ, ಊರಿನಲ್ಲಿ ಇರುವವರ ದೇವಸ್ಥಾನಕ್ಕೆ ಹೋಗೋದಿಲ್ಲ. ತುಂಬ ಜನ ಊರು ಬಿಟ್ಟು ಹೋಗಿ ಆಯ್ತು. ಬಹಳಷ್ಟು ಮಂದಿ ಊರು ಬಿಟ್ಟು ಪರ ಊರಿಗೆ, ದೂರ ದೂರದ ಊರುಗಳಿಗೆ, ಪರ ದೇಶಕ್ಕೆಲ್ಲ ಹೋಗಿ ಆಯ್ತು. ಹಾಗಾದ್ರೆ ಉದನೇಶ್ವರ ಯಾರಿಗೆ ಬಸ್ತಾ ಇರುವಂಥದ್ದು? ಈ ಆಶೀರ್ವಾದ ಪಡ್ಕೊಳ್ಬೇಕಾದವ್ರು ಯಾರು ಅಂದರೆ ನಮಗೆ ತುಂಬ ಸಂತೋಷ ಆಗುತ್ತದೆ. ಏನಂದರೆ ಈ ಉದನೇಶ್ವರನ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಂದರ್ಭ ಇದೆಯಲ್ಲ, ಇದು ನಮಗೆ ಯಾವುದರ ಅರಿವನ್ನು ಮಾಡಿಕೊಡ್ತಾರೆ ಅಂದರೆ ಉದನೇಶ್ವರನ ಭಕ್ತರು ಎಲ್ಲಿಯೂ ಹೋಗಿಲ್ಲ, ಅವರು ಉದನೇಶ್ವರನ ಬಿಟ್ಟು ದೂರ ಹೋಗಿಲ್ಲ, ಅವರು ಉದನೇಶ್ವರನ ಒಟ್ಟಿಗೆ ಇದ್ದಾರೆ. ಇಲ್ಲದಿದ್ದರೆ ಇಂತಹದ್ದೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪುನರ್ ನಿರ್ಮಾಣ, ನವೀಕರಣ ಮತ್ತು ಅದ್ಭುತವಾಗಿರ್ತಕ್ಕಂಥ ಬ್ರಹ್ಮಕಲಶದ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ ಉಂಟಾ? ತುಂಬ ಚಂದದ ದೇವಸ್ಥಾನ. ಅದು ಮೊದಲಿದ್ದಾಗ ಈಗಿಲ್ಲ. ಮೊದಲು ಏನೇನೋ ಲೋಪದೋಷಗಳು ಅಂತಿತ್ತು, ಅದು ಯಾವುದೂ ಇಲ್ಲ. ಈಗ ಸ್ವಲ್ಪ ಕೊರತೆಗಳು ಅಂತ ಏನಿತ್ತೋ ಅಂಥದ್ದೆಲ್ಲ ಯಾವುದೂ ಇಲ್ಲ. ದೇವಸ್ಥಾನ ಹೇಗಿರಬೇಕು ಹಾಗಿದೆ. ಈಗ ಮಾಡಿರ್ತಕ್ಕಂಥ ದೇವಸ್ಥಾನ, ಹೀಗಿರ್ತಕ್ಕಂಥ ದೇವಸ್ಥಾನ ಇರಬೇಕಾದಂತ ಇದೆ. ದೇವಸ್ಥಾನ ಹೇಗಿರಬೇಕು ಹಾಗಿದೆ. ಹಾಗೆ ಈ ಬ್ರಹ್ಮಕಲಶದ ಕಾರ್ಯಕ್ರಮ ಕೂಡ ಅದು ಹೇಗಾಗಬೇಕೋ ಹಾಗೆ ಆಗ್ತಾ ಇದೆ. ನಾವು ಅನೇಕರನ್ನು ಕೇಳಿದ್ವಿ, ಹೇಗಾಗ್ತಾ ಇದೆ ಕಾರ್ಯಕ್ರಮ. ಇಲ್ಲಿ ಬರುವ ಮೊದಲು ಕೂಡ ಕೇಳಿದ್ವಿ, ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಹೇಗಾಗ್ತದೆ. ಎಲ್ಲರ ಬಾಯಲ್ಲಿ ಒಂದೇ ಒತ್ತೆ, ಅದು ವಾಕ್ಯ ಅಲ್ಲ, ಶಬ್ದ. ಅದ್ಭುತ 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 ಎನ್ನುವ ಶಬ್ದವನ್ನೇ ನಾವೆಲ್ಲರ ಬಾಯಿಯಿಂದ ಕೇಳ್ತಾ ಇದ್ದೇವೆ. ಹಾಗಾಗಿ ತುಂಬ ಸಮಾಧಾನ ಆಗುತ್ತದೆ. ಏನಂದರೆ ಈ ಊರು ಅಥವಾ ಈ ಮಾಗಣೆ, 4 ಗ್ರಾಮಗಳು ಸೇರಿರ್ತಕ್ಕಂಥ ಮಾಗಣೆಯ ದೇವಸ್ಥಾನ ಇದು. ಈ ಮಾಗಣೆ ಉದನೇಶ್ವರನನ್ನು ಬಿಟ್ಟುಕೊಳ್ಳಲಿಲ್ಲ, ಉದನೇಶ್ವರನ ಬಿಟ್ಟು ದೂರ ಹೋಗಲಿಲ್ಲ. ನಾವೆಲ್ಲ ಉದನೇಶ್ವರನ ಮಕ್ಕಳು, ಉದನೇಶ್ವರನ ಪರಿವಾರ, ಗಣಗಳು ಎನ್ನುವಂತೆ ಎಲ್ಲರೂ ಬಂದು ಇಲ್ಲಿ ಸೇವೆ ಮಾಡಿ ಇಂತಹದ್ದೊಂದು ಅತ್ಯದ್ಭುತವಾದ ನಭೂತೋ ಎನ್ನುವಂಥ ಎಷ್ಟೊಂದು ಬ್ರಹ್ಮಕಲಶಗಳು ಇದಕ್ಕಿಂತ ಮೊದಲು ಆಗಿರ್ಬೋದು ಉದನೇಶ್ವರನದ್ದು. ಆದರೆ ಯಾವಾಗಲೂ ಹೀಗೆ ಆಗಿರ್ಲಿಕ್ಕಿಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಬ್ರಹ್ಮಕಲಶ ಕಾರ್ಯಕ್ರಮ ಇಲ್ಲಿ ನಡೆಯುವುದು ನಮಗೊಂದೇ ಅರ್ಥ ಕೊಡುವಂಥದ್ದು. ಇಲ್ಲ, ಭಕ್ತರು ಬಿಟ್ಟು ದೂರ ಹೋಗಿಲ್ಲ, ಒಟ್ಟಿಗೆ ಇದ್ದಾರೆ, ಉದನೇಶ್ವರನ ಒಟ್ಟಿಗೆ ಇದ್ದಾರೆ. ಹಾಗೆಯೇ ಇಲ್ಲಿಯ ಭಕ್ತರು ಮಾತ್ರ ಅಲ್ಲ, ಇಲ್ಲಿಂದ ಬಿಟ್ಟು ಯಾರು ದೂರ ಹೋಗಿದಾರೋ ಅವರದ್ದು ದೊಡ್ಡ ಸೇವೆ ಉಂಟು ಅಂತ ಕೇಳಿದ್ರು ನಾವು. ಯಾರು ಪೆರಡಾಲವನ್ನು ಬಿಟ್ಟು ಅಥವಾ ಈ ಪರಿಸರವನ್ನು ಬಿಟ್ಟು ಬಹಳ ದೂರ ಜೀವನಕ್ಕೋಸ್ಕರವಾಗಿ, ಒಂದು ಕಾಲ ಹಾಗೆ ಬಂದಿದೆ, ಉದ್ಯೋಗ ಎಲ್ಲೆಲ್ಲಿಯೂ ಇರ್ತದೆ. ಹಿಂದಿನ ಕಾಲದಲ್ಲಿ ಹಾಗೆ ಇರಲಿಲ್ಲ. ಅದು ಇವತ್ತು ಉದ್ಯೋಗವನ್ನು ನಡೆಸಿ ಜನ ದೂರ ದೂರ ಸಮುದ್ರದ ಆಚೆ ಕೂಡ ಹೋಗ್ತಾರೆ. ಆದರೆ ಉದನೇಶ್ವರನ ಭಕ್ತರು, ಈ ಊರಿನವರು ಯಾರ್ಯಾರು ದೂರ ಹೋಗಿದ್ದಾರೋ ಅವರೆಲ್ಲರೂ, ಅವ್ರು ಯಾರು ಉದನೇಶ್ವರನ ಊರನ್ನು ಮರೆತಿಲ್ಲ. ಅವರೆಲ್ಲ ದೊಡ್ಡ ದೊಡ್ಡ ಸೇವೆಗಳನ್ನು ಈ ಕಾರ್ಯಕ್ರಮಕ್ಕೋಸ್ಕರವಾಗಿ
ಮಾಡಿದ್ದಾರೆ ಇದೆಲ್ಲ ನಾವು ಕೇಳಿದ್ವು. ಇದು ಕೇಳಿದಾಗ ನಮಗೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ನಮಗಿರುವ ಗಾಢ ಚಿಂತೆಯೇ ಒಂದೇನೆಂದರೆ ಒಂದು ಕಡೆಯಿಂದ ಸಮಾಜ ಕ್ಷಯ, ಸಮಾಜ ದಿನದಿಂದ ದಿನಕ್ಕೆ ಸಂಖ್ಯಾಕ್ಷಯ ಆಗ್ತಾ ಹೋಗ್ತಾ ಇರುವಂಥದ್ದು. ಇನ್ನೊಂದು ಕಡೆಯಿಂದ ಇರುವವರು ವಲಸೆ ಹೋಗುವಂಥದ್ದು, ಊರನ್ನು ಬಿಟ್ಟು ದೂರ ಹೋಗುವಂಥದ್ದು. ದೂರ ಹೋದವರಿಗೆ ಊರಿನ ನೆನಪಿದ್ದ ಸರಿ, ನೆನಪು ಕೂಡ ಇಲ್ಲ ಎನ್ನುವಂಥ ಪರಿಸ್ಥಿತಿ. ಅಲ್ಲಲ್ಲಿ ಅವರು ಸ್ಥಿರ ಆಗುವಂಥದ್ದು, ಊರಿಗೆ ಬರುವುದೇ ಕಡಿಮೆ ಆಗುವಂಥದ್ದು, ಊರಿನ ಆಚರಣೆಗಳು ಅಥವಾ ಪಾರಂಪರಿಕ ಆಚರಣೆಗಳನ್ನು ಬಿಟ್ಟು ಬಿಡುವಂಥದ್ದು. ನಿಧಾನಕ್ಕೆ ನಮ್ಮವರು ಅಲ್ಲದೆ ಹೋಗುವುದು, ನಮ್ಮವರು ಪರಕೀಯರಾಗುವುದು. ಭಾರತದ ಹಳೆ ಸಮಸ್ಯೆ ಯಾವುದು? ಪರಕೀಯರು ಭಾರತಕ್ಕೆ ಬಂದಿದ್ದು ಭಾರತದ ಹಳೆ ಸಮಸ್ಯೆ. ಭಾರತಕ್ಕೆ ಮೊಘಲರು ಬಂದರು, ಬ್ರಿಟಿಷರು ಬಂದರು, ಡಚ್ಚರು ಬಂದರು, ಹೂಣರು ಬಂದರು, ಪೋರ್ಚುಗೀಸರು ಬಂದರು. ಇದು ಭಾರತದ ಹಳೆ ಸಮಸ್ಯೆ. ಹೊಸ ಸಮಸ್ಯೆ ಯಾವುದು? ನಮ್ಮವರೇ ಪರಕೀಯರಾಗುವಂಥದ್ದು, ನಮ್ಮವರು ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗುವಂಥದ್ದು, ನಮ್ಮವರಾಗಿ ಉಳಿದೇ ಇರುವಂಥದ್ದು. ನಮ್ಮ ಊರಿನಲ್ಲೇ, ನಮ್ಮ ದೇಶದಲ್ಲಿ ಇದ್ರೂ ಕೂಡ ನಮ್ಮ ತನ ಇಲ್ಲ. ಈ ದೇವರು ಹುಟ್ಟಿದ ನಾಡಿದೆಯಲ್ಲ, ದೇವರ ನಾಡು ಕೇರಳ, ಇದನ್ನು ನೋಡುವಾಗ ಬಹಳಷ್ಟು ಮಂದಿ ನಮ್ಮವರಾಗಿದ್ದ ಇದ್ದಿದ್ರಿಂದ ಕೇರಳಕ್ಕೆ ಇಂಥ ಒಂದು ದುಸ್ಥಿತಿ, ಇಂಥದ್ದೊಂದು ಕಷ್ಟದ ಸ್ಥಿತಿ ಇವತ್ತಿದೆ. ಇಲ್ಲದಿದ್ರೆ ಇಷ್ಟು ದೊಡ್ಡ ಒಂದು ಪಾರಂಪರಿಕ ಶ್ರೀಮಂತಿಕೆ ಇರ್ತಕ್ಕಂಥ ಒಂದು ನಾಡು ಇದು. ನೀವು ತಂತ್ರ ತೆಗೆದುಕೊಳ್ಳಿ, ವಾಸ್ತು ತೆಗೆದುಕೊಳ್ಳಿ, ಜ್ಯೋತಿಷ ತೆಗೆದುಕೊಳ್ಳಿ, ಇದಕ್ಕೆ ಸಮಾನ ಬೇರೆ ಯಾವುದೂ ಇಲ್ಲ. ಆದರೆ ಈ ನಾಡಿನ ಸ್ಥಿತಿಯನ್ನು ಗಮನಿಸಿದರೆ, ಇಲ್ಲಿಯ ಧಾರ್ಮಿಕತೆಯ ಸ್ಥಿತಿಯನ್ನು ಗಮನಿಸಿದರೆ ಕಣ್ಣಿನಲ್ಲಿ ನೀರು ಬರುವಂತೆ ಆಗ್ತದೆ ಅಂತ. ಹಾಗಾಗಿ ಇವತ್ತಿನ ಸಮಸ್ಯೆ ನಮ್ಮವರಾಗಿ ಉಳಿಯದೆ ಪರಕೀಯರಾಗುವಂಥದ್ದು, ಪರದೇಶವನ್ನು ಆಶ್ರಯಿಸುವಂಥದ್ದು. ಆದರೆ ಉದನೇಶ್ವರ ನಮಗೆ ಕೊಡುವ ಧೈರ್ಯ ಏನಂದರೆ, ಸಂತೋಷ ಏನಂದರೆ, ಎಲ್ಲವೂ ಕಳೆದು ಹೋಗಿಲ್ಲ. ಕೊನೆ ಪಕ್ಷ ಈ ಊರಿನವರು ದೂರ ಇದ್ದರೂ, ಹೊರಗೆ ಇದ್ದರೂ ಕೂಡ ಊರಿನ ನೆನಪನ್ನು ಇಟ್ಕೊಂಡಿದ್ದಾರೆ. ಮಾತ್ರ ಅಲ್ಲ, ಊರು ನಮ್ಮದು, ನಮಗೆ ಕರ್ತವ್ಯ ಇದೆ, ನಾವು ಇದಕ್ಕೆ ತ್ಯಾಗ ಮಾಡಬೇಕು, ಸೇವೆ ಮಾಡಬೇಕು ಅನ್ನೋ ಭಾವನೆ ಅವರಿಗಿದೆ. ಹಾಗಾಗಿ ಬಹು ದೊಡ್ಡ ಕೊಡುಗೆ ಊರಿನವರು ಯಾರು ಹೊರಗಿದ್ದಾರೋ ಅವರ ಕಡೆಯಿಂದ ಸೇವಾ ರೂಪದಲ್ಲಿ ಬಂದು ಊರಿನವರು ಕೂಡ ಸೊಂಟ ಕಟ್ಟಿ ನಿಂತು, ಕಟಿಬದ್ಧರಾಗಿ ನಿಂತು ಈ ಕಾರ್ಯಕ್ರಮವನ್ನು ನೆರವೇರಿಸಿ ಇಂತಹದ್ದೊಂದು ಅದ್ಭುತವಾಗಿರುವಂಥ ಕಾರ್ಯಕ್ರಮ ಇಲ್ಲಿ ಸಂಪನ್ನವಾಯಿತು ಅಂತ. ಹಾಗಾಗಿ ಕಳೆದ ಅಷ್ಟಬಂಧ ದೊಡ್ಡ ಗುರುಗಳು ನಿಂತು ನೆರವೇರಿಸಿರುವಂಥದ್ದು. ಸ್ವತಃ ಅವರೇ ಇಲ್ಲಿ ನಿಂತು ಇಡೀ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಅವರು ನೆರವೇರಿಸಿರುವಂಥದ್ದು. ಆದರೆ ಅವರು ಮಾಡಿದ ಆಶೀರ್ವಾದ ಎಷ್ಟು ದೊಡ್ಡದು ಅಂದರೆ, ಈ ಸರ್ತಿ ಅದರ ಅಗತ್ಯವೇ ಬರಲಿಲ್ಲ, ಆ ಪ್ರಮೇಯವೇ ಬರಲಿಲ್ಲ. ಊರು ಎಷ್ಟು ಮಟ್ಟಿಗೆ ಜಾಗೃತವಾಗಿದೆ ಅಂದರೆ, ನಾವು ಎಲ್ಲಿಂದ ಒಂದು ಹೀಗೆ ಮಾಡಿದ್ರು ಸಾಕು, ಆಶೀರ್ವಾದ ಮಾಡಿದ್ರು ಕೂಡ ಸಾಕು, ಇದ್ದಲ್ಲಿಂದ ಎಲ್ಲವೂ ಕೂಡ ನಡೀತದೆ. ಮಾತ್ರ ಅಲ್ಲ, ಅತ್ಯದ್ಭುತವಾಗಿ ನಡೀತದೆ, ಅಪೂರ್ವವಾಗಿ, ಅಮೋಘವಾಗಿ ಇದು ನಡೀತದೆ ಅಂದರೆ ಅದು ಅವರ ಆಶೀರ್ವಾದ, ದೊಡ್ಡ ಗುರುಗಳ ಆಶೀರ್ವಾದ ಇದು ಎಂಬುದಾಗಿ ನಾವು ಭಾವಿಸುವಂಥದ್ದು. ಯಾಕೆಂದರೆ ಮಹಾತ್ಮರು ಹಾಗೇ ಇರ್ತಾರೆ. ಶಂಕರಾಚಾರ್ಯರು ಮಠ ಸ್ಥಾಪನೆ ಮಾಡಿ ಎಷ್ಟು ಕಾಲ ಆಯಿತು, ಅವತಾರ ಮಾಡಿ ಎಷ್ಟು ಕಾಲ ಆಯಿತು ಶಂಕರಾಚಾರ್ಯ, ಸಾವಿರಾರು ವರ್ಷಗಳು ಕಳೆದೋದು. ಆದರೆ ಇನ್ನೂ ಅವರು ಸ್ಥಾಪನೆ ಮಾಡಿದ ಸಂಸ್ಥೆಗಳು ಅತ್ಯದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಂದು ಕೂಡ ಅವರು ಯಾವ್ಯಾವ ತತ್ವವನ್ನು ಪ್ರತಿಪಾದನೆ ಮಾಡಿದರೋ, ಯಾವ್ಯಾವ ಉಪದೇಶಗಳನ್ನು ಮಾಡಿದರೋ ಅವೆಲ್ಲವೂ ಪ್ರಚಲಿತವಾಗಿವೆ. ಆ ಎಲ್ಲ ಸಂಸ್ಥೆಗಳು, ಸಂವಿಧಾನಗಳು, ದೇವಸ್ಥಾನಗಳು ಕೂಡ ಅತ್ಯಂತ ಊರ್ಜಿತವಾಗಿ ನಡೀತಾ ಇದ್ದಾವೆ. ಅದು ಅವರ ಶಕ್ತಿ, ಅಂದವರು ಮಾಡಿದ ಆಶೀರ್ವಾದ, ಅಂದವರು ಮಾಡಿರ್ತಕ್ಕಂಥ ಸಂಕಲ್ಪ, ಅದು ಅಷ್ಟು ಗಟ್ಟಿಯ ಸಂಕಲ್ಪ, ಅಷ್ಟು ಬಲವಾಗಿರುವಂಥ ಸಂಕಲ್ಪ. ಅದು ಮುಂದೆ ಬರುವ ಎಷ್ಟೋ ಕಾಲಕ್ಕೆ ಸಾಕಾಗುವಂತೆ ಇರ್ತದೆ. ಹಾಗಾಗಿ ದೊಡ್ಡ ಗುರುಗಳು ಹಿಂದಿನ ಅಷ್ಟಬಂಧಕ್ಕೆ ಬಂದು ಮಾಡಿದ ಆಶೀರ್ವಾದದ ಬಲ ಎಷ್ಟಿದೆ ಅಂದರೆ, ಈಗಿನ ಅಷ್ಟಬಂಧ ಕೂಡ ನಿರಾಯಾಸವಾಗಿ ಅತ್ಯದ್ಭುತವಾಗಿ ಇಲ್ಲಿ ಸಂಪನ್ನಗೊಳ್ತಾ ಇದೆ. ನಾವು ಕಾರ್ಯಕರ್ತರಲ್ಲಿ ಕೇಳ್ತಾ ಇದ್ದು, ಕೊಂಚ ಮೊದಲು ಪ್ರಾರಂಭ ಮಾಡುವಾಗ ಇಷ್ಟೆಲ್ಲ ಯೋಚನೆಗಳು ಇರಲಿಲ್ಲ. ಸಣ್ಣಕ್ಕೆ ಪ್ರಾರಂಭ ಮಾಡಿದ್ದು, ಹೇಗಾಗ್ತದೆ ನೋಡಿಕೊಳ್ಳುವ ಅಂತ. ಆದರೆ ಸಹಾಯ ಹರಿದು ಬರುವಾಗ ನಮಗೂ ಉತ್ಸಾಹ ಬಂತು. ಆಗಾಗ ಇಷ್ಟಿದ್ದನ್ನ ಇಷ್ಟು ಮಾಡಿದ್ದು ನಾವು ಆಮೇಲೆ ದೊಡ್ಡದಾಗಿ ಮಾಡಿದ್ವು. ಸಾಮಾನ್ಯವಾಗಿ ಬೇರೆ ರೀತಿ ಇರ್ತದೆ. ಈಗ ನಾವು ಏನೋ ಯೋಜನೆ ಮಾಡಿ ಸಮಾಜವನ್ನು ಹತ್ತು ಕರೆದು ಕೇಳಿ ದಮ್ಮಯ್ಯ ಹಾಕಿ ಸಮಾಜದಿಂದ ಒಂದಷ್ಟು ಸಂಪತ್ತು ಹರಿದು ಬರುವಂಥದ್ದು. ಕೊನೆಗೂ ಎಲ್ಲ ಯೋಜನೆಗಳು ಸಾಕಾರ ಆಗೋದಿಲ್ಲ, ಒಂದಿಷ್ಟು ಆಗ್ತದೆ, ಒಂದಿಷ್ಟು ಆಗೋದಿಲ್ಲ. ಅದರಿಂದ ಹಾಗಲ್ಲ, ಇದು ಸಂಪತ್ತು ಹರಿದು ಬರುವುದನ್ನು ನೋಡಿ ಯೋಜನೆಗಳನ್ನು ವಿಸ್ತಾರ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲಿ ಪ್ರೇರಣಾದಲ್ಲಿ ನಡೆದಿರ್ತಕ್ಕಂಥ ಒಂದು ಅದ್ಭುತವಾಗಿರುವಂಥ ಒಂದು ಕಾರ್ಯಕ್ರಮ. ಹಾಗಾಗಿ ನಾವು ಕೂಡ ನೋಡಿ ತುಂಬ ಸಂತೋಷಪಟ್ಟು. ಇಲ್ಲಿ ಪಕ್ಷಿಶಾಸ್ತ್ರದ ಬಗ್ಗೆ ಹೇಳ್ತಾರೆ, ಅನೇಕ ರೀತಿ ಹೇಳ್ತಾರೆ. ಪಕ್ಷಿಶಾಸ್ತ್ರ ಇಲ್ಲಿ ರಕ್ಷಾಗೋಸ್ಕರವಾಗಿ ಪ್ರತಿಷ್ಠಾಪಿತನಾದವನು ರಾಜರ ಕಾಲದಲ್ಲಿ ಅಂತ ಹೇಳೋದು ಉಂಟು. ಇನ್ನೊಂದು
ಇಲ್ಲಿ ದೇವಸ್ಥಾನದ ಮೇಲೆ ಪ್ರಯುಕ್ತವಾಗಿರ್ತಕ್ಕಂಥ ಒಂದು ಪ್ರತಿಕೂಲವಾದ ಶಕ್ತಿ ದೇವರ ಸನ್ನಿಧಿಗೆ ಬಂದು ಅದು ಅನುಕೂಲವಾಗಿ ಪರಿವರ್ತಿತವಾಯಿತು. ದೇವಸ್ಥಾನದ ಮತ್ತು ಜನತೆಯ ರಕ್ಷಕನಾಗಿ ಪರಿವರ್ತಿತವಾಯಿತು ಅನ್ನುವಂಥ ಇನ್ನೊಂದು ವಾದ ಪ್ರಶ್ನೆ ಚಿಂತನೆಯಲ್ಲಿ ಕಂಡು ಬಂದಿರತಕ್ಕಂಥ ಮತ್ತೊಂದು ವಾದವು ಕೂಡ ಹಾಗೆ ಇದೆ. ಅದೊಂದು ಒಂದು ಸಂದೇಶ ಕೊಡ್ತದೆ. ಉದನೇಶ್ವರನ ಬಳಿ ಎಷ್ಟೇ ಕೆಟ್ಟವರು ಬಂದರೂ ಅವರು ಅಷ್ಟೇ ಒಳ್ಳೆಯವರಾಗಿ ಹೋಗ್ತಾರೆ ಹೋಗುವಾಗ. ಇಲ್ಲಿ ನಾಶ ಮಾಡಲಿಕ್ಕೆ ಬಂದವರು ರಕ್ಷಕರಾಗಿ ಪರಿವರ್ತನೆ ಆಗ್ತಾರೆ, ಮಹಾರಕ್ಷಕರಾಗಿ ಪರಿವರ್ತನೆ ಆಗ್ತಾರೆ. ಉದನೇಶ್ವರನ ಮಹಿಮೆ, ಉದನೇಶ್ವರನ ಶಕ್ತಿ ಅಂಥದ್ದು ಎನ್ನುವಂಥದ್ದು ನಮಗೆ ಇಲ್ಲಿ ಅರ್ಥ ಆಗುವಂಥದ್ದು. ಹಾಗಾಗಿ ಈ ಅದ್ಭುತವಾದ ಕಾರ್ಯಕ್ರಮಕ್ಕೋಸ್ಕರವಾಗಿ ಈ ಮಾಗಣೆಯ ಅಥವಾ ಈ ಉದನೇಶ್ವರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರನ್ನು ನಾವು ಮನಸಾರೆ ಅಭಿನಂದನೆ ಮಾಡ್ತೇವೆ. ಇದು ನೀವು ಮಾಡಿದ್ದಲ್ಲ, ನಿಮ್ಮೊಳಗೆ ಧರ್ಮ ಜಾಗೃತವಾಗಿ ಇಷ್ಟು ಕಾರ್ಯವನ್ನು ಮಾಡಿದೆ. ಇದು ಕೇವಲ ಮನುಷ್ಯ ನಿರ್ಮಿತ ಎಂಬುದಾಗಿ ನಾವು ಭಾವಿಸೋದಿಲ್ಲ. ಈ ವಾತಾವರಣ ನೋಡಿದರೆ ಇದು ಭೂಲೋಕದಂತೆ ಇಲ್ಲ, ಇದು ಯಾವುದೋ ಶಿವಲೋಕದಂತೆ ವಾತಾವರಣ ಇಲ್ಲಿದೆ. ಹಾಗಾಗಿ ಖಂಡಿತವಾಗಿಯೂ ನೀವು ಯಾರೂ ಭ್ರಮೆ ಪಡಬೇಡಿ, ಇದು ನೀವು ಮಾಡಿದ್ದಲ್ಲ. ಇದು ನಿಮ್ಮೊಳಗೆ ಧರ್ಮ ಎಚ್ಚೆತ್ತು ಈ ಕಾಲ ಮಾಡಿಸಿರುವಂಥದ್ದು. ಧರ್ಮವೇ ನಂದಿಯಾಗಿ ಶಿವನ ಬಳಿ ಇರ್ತದಂತೆ. ಶಿವ ನಂದಿಯನ್ನು ಏನೇ ಬರ್ತಾನೆ. ಯಾವ ನಂದಿಯನ್ನು ಏನಿದ್ರೆ ನಾವು ಮಾಡಿದ ಧರ್ಮವೇ ನಂದಿ. ನಮ್ಮ ಜೀವನದಲ್ಲಿ ನಾವು ಏನು ಒಳ್ಳೆ ಕೆಲಸಗಳನ್ನು ಮಾಡಿರ್ತೇವೆ ಅದೇ ಧರ್ಮ ತಾನೆ. ಧರ್ಮವೇ ನಂದಿ ರೂಪದಲ್ಲಿ ಶಿವನ ವಾಹನವಾಗಿರ್ತದೆ. ಹಾಗೆ ನಾವು ನಮ್ಮ ಪುಣ್ಯವನ್ನೇ ಏರಿ ಬರ್ತಾನೆ ಶಿವ ನಮಗೆ ಆಶೀರ್ವಾದ ಮಾಡಲಿಕ್ಕೆ. ನಮ್ಮ ಧರ್ಮವನ್ನೇ ಶಿವ ಏರಿ ನಮಗೆ ಅನುಗ್ರಹ ಮಾಡಲಿಕ್ಕೆ ಬರ್ತಾನೆ ಎಂಬುದು ಅದರ ಒಂದು ತಾತ್ಪರ್ಯ. ಹಾಗಾಗಿ ಶಿವನೇ ಧರ್ಮವಾಗಿ ನಿಮ್ಮೊಳಗೆ ಜಾಗೃತನಾಗಿ ಇಷ್ಟು ಕಾರ್ಯವನ್ನು ನಿಮ್ಮ ಕೈಯಿಂದ ಮಾಡಿಸ್ಕೊಂಡಿದ್ದಾನೆ ಎಂಬುದಾಗಿ ನಾವು ಭಾವಿಸ್ತೇವೆ. ನಿಮಗೂ ನಾವು ಹಾಗೆ ಆಶೀರ್ವಾದ ಮಾಡುವಂಥದ್ದು. ನೀವು ಇಲ್ಲಿ ಕಥೆಯನ್ನು ಇಟ್ಟರೆ ಸತ್ಯ ಹೇಳಿದ ಹಾಗೆ ನೀರನ್ನು ಬೆಳಗ್ಗೆ ಒಂದು ಸಾರಿ ಎತ್ತಿದ್ರೆ ಅದೇ ಕಲ್ಲು ಅದೇ ಶಿಲೆ ಬಂತು. ಇದು ಬೇಡ ಅಂತ ಎಸೆದು ಮತ್ತೊಂದು ಸಾರಿ ಮುಳುಗಿದ್ರೆ ಮತ್ತೆ ಅದೇ ಕಲ್ಲು ಸಿಕ್ತು. 3 ಬಾರಿ ಅಂತ ಹೇಳ್ತಾರೆ, 5 ಬಾರಿ ಅಂತ ಹೇಳ್ತಾರೆ. ಇದೇ ಕಥೆಯನ್ನು ಮತ್ತೆ ಮತ್ತೆ ಮುಳುಗಿ ಆ ಕಲ್ಲನ್ನು ದೂರ ಎಸೆದು ಪುನಃ ಮುಳುಗಿದ್ರೆ ಮತ್ತೆ ಅದೇ ಕಲ್ಲು ಸಿಗ್ತಾ ಇರ್ತದೆ. ನೋಡಿ, ನಾವು ನಿಮಗೆಲ್ಲ ಹಾರೈಸೋದೇನೆಂದರೆ ನೀವು ಜೀವನದ ನದಿಯಲ್ಲಿ ಮುಳುಗಿ ಎದ್ದು ಮಾಡ್ತಾ ಇರ್ತೀರಿ. ನಿಮಗೆ ಪ್ರತಿ ಸಲ ಮುಳುಗಿದಾಗ ಉದನೇಶ್ವರನೇ ಸಿಗಲಿ ನಿಮಗೆ ಹೊರತು ಬೇರೆ ಯಾವುದು ಬೇಡದೇ ಇರುವಂಥದ್ದು ನಿಮಗೆ ಸಿಗದೇ ಇಲ್ಲ. ಕೆಲವು ಸಾರಿ ನಾವು ಮುಳುಗಿದಾಗ ನಮಗೆ ಉದನೇಶ್ವರನೇ ಸಿಗ್ಬೋದು, ಅಥವಾ ಮಾಯೆಯೂ ಸಿಗ್ಬೋದು, ಮೋಸವೂ ಸಿಗ್ಬೋದು. ನಮ್ಮನ್ನು ಪತನಗೊಳಿಸ್ತಕ್ಕಂಥ ಅನೇಕ ಸಂಗತಿಗಳು ನಮಗೆ ಸಿಕ್ಬಿಡ್ಬೋದು ನಾವು ಮುಳುಗಿದಾಗ. ಹಾಗಾಗದೆ ನೀವು ಎಷ್ಟು ಬಾರಿ ಜೀವನದಲ್ಲಿ ಮುಳುಗಿದ್ರು, ಜೀವನದಲ್ಲಿ ಮುಳುಗುವ ಸಂದರ್ಭ ಇರ್ತದೆ, ಹೇಳುವ ಸಂದರ್ಭ ಇರ್ತದೆ ಅಂದರೆ ಪ್ರತಿ ಸರ್ತಿ ನಾವೆಲ್ಲ ಉದನೇಶ್ವರನ ಮತ್ತು ನಾವು ಮುಳುಗುವಾಗ ನಮ್ಮ ಕೈಯಲ್ಲಿ ಉದನೇಶ್ವರ ಸಿಗುವಂತೆ ಆಗಲಿ. ನಾವು ಎದ್ದು ನಿಲ್ಲುವಾಗ ಉದನೇಶ್ವರನ ಕೈಯಲ್ಲಿ ಹಿಡಿದು ನಾವು ಎದ್ದು ನಿಲ್ಲುವಂತೆ, ಅಂದರೆ ಅವನ ಅನುಗ್ರಹವನ್ನು ಹಿಡಿದು ನಾವು ಎದ್ದು ನಿಲ್ಲುವಂತೆ, ಅಥವಾ ಅವನೇ ನಮ್ಮನ್ನು ಎಬ್ಬಿಸಿ ನಿಲ್ಲಿಸುವಂತೆ ಆಗಲಿ ಎಂಬುದಾಗಿ ನಾವು ಆಶಿಸ್ತೇವೆ. ಮುಂದಿನ ಅಷ್ಟಬಂಧ ಬ್ರಹ್ಮಕಲಶ ಯಾವಾಗ ಅಂತ ಗೊತ್ತಿಲ್ಲ, ಆದರೆ ಯಾವಾಗಾದರೂ ಕೂಡ ಇಷ್ಟು ಕೆಲಸ ನೀವು ಇಟ್ಟಿಲ್ಲ ಅವರಿಗೆ. ಮುಂದಿನ ಅಷ್ಟಬದ್ಧ ಬ್ರಹ್ಮಕಲಶ ಆಗುವಾಗ ಅವರಿಗೆ ಕಾರ್ಯಕ್ರಮವನ್ನು ಇಟ್ಟಿದ್ದೀರಿ ಹೊರತು ಬೇರೆ ಕಾರ್ಯವನ್ನು ಹೆಚ್ಚನ್ನು ನೀವು ಇಟ್ಟಿಲ್ಲ. ಸಮಿತಿಯವರು ನಿಮಗೂ ಕೂಡ ತುಂಬ ಅಭಿನಂದನೆಗಳು, ತುಂಬ ಆಶೀರ್ವಾದಗಳು. ಎಲ್ಲ ಭಕ್ತಸ್ತಮಗೂ ಕೂಡ ಆಶೀರ್ವಾದಗಳು. ಉದನೇಶ್ವರ ಹೆಸರಿಗೆ ತಕ್ಕಂತೆ ಉದಕವಾಗಿ, ಪುಣ್ಯೋದಕವಾಗಿ, ಗಂಗೋದಕವಾಗಿ ಹರಿದು ನಿಮ್ಮ ಮನೆಗಳಿಗೆ ಬರಲಿ, ನಿಮ್ಮ ಜೀವನಕ್ಕೆ ಬರಲಿ. ನಿಮ್ಮೆಲ್ಲರ ಜೀವನ ತಂಪಾಗಲಿ, ನಿಮ್ಮೆಲ್ಲರ ಜೀವನ ಶುದ್ಧ ಆಗಲಿ, ನಿಮ್ಮೆಲ್ಲರ ಜೀವನ ಹಸಿರಾಗಲಿ, ಅದು ಫಲ ಕೊಡಲಿ, ಅದು ಸಮೃದ್ಧವಾಗಲಿ ಎಂಬುದಾಗಿ ಮತ್ತೊಮ್ಮೆ ನಾವು ಹಾರೈಸಿ ಇಲ್ಲಿ ಬಂದು ಭಾಗವಹಿಸಿದ ಈ ಸಂದರ್ಭಕ್ಕೋಸ್ಕರವಾಗಿ ತುಂಬ ಸಂತೋಷಪಟ್ಟು ಉದನೇಶ್ವರನ ಪಾದಕ್ಕೆ ಮತ್ತೊಂದು ಹೃದಯದ ಆಳದ ನಮಸ್ಕಾರಗಳನ್ನು ಸಲ್ಲಿಸಿ ಇಂಥದ್ದೊಂದು ಒಳ್ಳೆಯ ಒಂದು ಕಾಲ, ಒಳ್ಳೆಯ ಸನ್ನಿವೇಶ, ಒಳ್ಳೆಯ ಸಂದರ್ಭ, ಶಿವಲೋಕ ಭೂಮಿಗೆ ಬಂದಿರತಕ್ಕಂಥ ಈ ಒಂದು ಸನ್ನಿವೇಶದಲ್ಲಿ ನಮಗೆ ಬರಲಿಕ್ಕೆ ಅವಕಾಶ ಆಯಿತು, ನಿಮ್ಮೊಟ್ಟಿಗೆ ಇರಲಿಕ್ಕೆ ಅವಕಾಶ ಆಯಿತು ಎಂಬುದಕ್ಕೆ ಉದನೇಶ್ವರನಿಗೆ ಇನ್ನೊಂದು ಅಂತರಂಗದ ಪ್ರಣಾಮಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರನ್ನೂ ಆಶೀರ್ವದಿಸ್ತೇವೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಧನ್ಯವಾದ.